ವಿಶ್ವದ ನಕ್ಷೆಯಲ್ಲಿ ಒಂದು ಕಡೆ ಅಮೆರಿಕ ತನ್ನ ದಾದಾಗಿರಿಯನ್ನ ತೋರಿಸುವಲ್ಲಿ ತೊಡಗಿದ್ರೆ, ಇನ್ನೊಂದು ಕಡೆ ಚೀನಾ ತನ್ನ ನರಿ ಬುದ್ಧಿಯಿಂದ ಸಣ್ಣ ದೇಶಗಳನ್ನ ಸಾಲದ ಬಲಿಯಲ್ಲಿ ಸಿಕ್ಕಿಸುವ ಗಲೀಜು ಆಟವನ್ನ ಆಡ್ತಿದೆ. ಮಿಡಲ್ ಈಸ್ಟ್ ಅಲ್ಲಿ ಇರಾನ್ ಮತ್ತು ಅಮೆರಿಕ ನಡುವಿನ ಉದ್ವಿಗ್ನತೆ ಎಷ್ಟೊಂದು ಹೆಚ್ಚಿದೆ ಅಂದ್ರೆ ಇಡೀ ವಿಶ್ವದ ಸಪ್ಲೈ ಚೈನ್ ನಡಗಿದೆ. ಆದ್ರೆ ಈ ಗಲಭೆಯ ನಡುವೆಯೂ ಭಾರತವು ಒಂದು ಅಂತಹ ಆಟವನ್ನ ಆಡಿದೆ. ಅದು ಇಡೀ ವಿಶ್ವವನ್ನ ಬೆರಗುಗೊಳಿಸಿದೆ. ಶ್ರೀಲಂಕಾ ಪತನದ ಅಂಚಿನಲ್ಲಿ ನಿಂತಿದ್ದಾಗ, ತಿನ್ನಲು ಅನ್ನವಿಲ್ಲದೆ ಜನರು ಹಸುವಿನಿಂದ ಬಳಲ್ತಾ ಇದ್ದಾಗ ಮತ್ತು ರಸ್ತೆಗಳಲ್ಲಿ ವಾಹನಗಳನ್ನ ಚಲಿಸಲು ಒಂದು ಹನಿ ಕೂಡ ಪೆಟ್ರೋಲ್ ಇಲ್ಲದ ಇದ್ದಾಗ ಅಮೆರಿಕ ಕೂಡ ಮುಂದೆ ಬರಲಿಲ್ಲ ಮತ್ತು ಶ್ರೀಲಂಕಾವನ್ನ ಸಾಲದ ಸುಳಿಯಲ್ಲಿ ಹಾಕಿದ್ದ ಚೀನಾವು ಕೂಡ ಬರಲಿಲ್ಲ. ಆಗ ಭಾರತವು ತನ್ನ ಔದಾರ್ಯವನ್ನ ತೋರಿಸುತ್ತಾ ಟ್ರಕ್ ತುಂಬಾ ಸಹಾಯ ಸಾಮಗ್ರಿಗಳನ್ನ ಕಳಿಸ್ತು. ಶ್ರೀಲಂಕಾವನ್ನ ಆ ಭಯಂಕರ ಸಂಕಷ್ಟದಿಂದ ಹೊರತಂತು. ಇಂದು ಅದೇ ಉಪಕಾರಕ್ಕೆ ಪ್ರತಿಫಲ ಕೊಡುವ ಸಲುವಾಗಿ ಶ್ರೀಲಂಕಾವು ಒಂದು ಅಂತಹ ಹೆಜ್ಜೆ ಇಟ್ಟಿದೆ. ಅದು ಭಾರತದ ಕೂಟನೀತಿಯನ್ನ ಗೌರವಿಸುವಂತೆ ಮಾಡಿದೆ. ಶ್ರೀಲಂಕಾವು ಇತ್ತೀಚೆಗೆ ಕೆಲವು ತಿಂಗಳುಗಳಿಂದ ಅಲ್ಲಿನ ಜೈಲಿನಲ್ಲಿ ಬಂಧಿತರಾಗಿದ್ದ 30 ಭಾರತೀಯ ಮೀನುಗಾರರನ್ನ ಬಿಡುಗಡೆ ಮಾಡುವ ನಿರ್ಧಾರವನ್ನ ತೆಗೆದುಕೊಂಡಿದೆ. ಇದು ಕೇವಲ ಮೀನುಗಾರರ ಬಿಡುಗಡೆಯಲ್ಲ, ಬದಲಿಗೆ ಭಾರತದ ನೈಬರ್ಹುಡ್ ಫಸ್ಟ್ ಪಾಲಿಸಿಯ ವಿಜಯವಾಗಿದೆ. ಇದರಲ್ಲಿ ಭಾರತ ತನ್ನ ಪಕ್ಕದ ದೇಶಗಳಿಗೆ ಸಹಾಯವಾಗಿ ನಿಂತುಕೊಳ್ಳುತ್ತೆ. 2026ರ ಈ ಕಾಲಘಟ್ಟದಲ್ಲಿ ಪ್ರತಿ ದೇಶವು ತನ್ನದೇ ಲಾಭವನ್ನ ನೋಡುತ್ತಿರುವಾಗ ಭಾರತ ಮತ್ತು ಶ್ರೀಲಂಕಾದ ನಡುವೆ ಈ ಸಮನ್ವಯವು ಹೊಸ ಮಾದರಿಯನ್ನು ನಿರ್ಮಿಸ್ತಾ ಇದೆ. ಇರಾನ್ ಮತ್ತು ಅಮೆರಿಕದ ನಡುವಿನ ಉದ್ವಿಗ್ನತೆಯಿಂದಾಗಿ ಕಚ್ಚಾ ತೈಲದ ಬೆಲೆಗಳು ಆಕಾಶಕ್ಕೆ ಏರುತ್ತಿರುವಾಗ ಭಾರತವು ಶ್ರೀಲಂಕಾಗೆ ಇಂಧನ ಕಳುಹಿಸಿ ನೆರವು ನೀಡಿದ್ದರ ಪರಿಣಾಮ ಇಂದು ಕಾಣ್ತಿದೆ. ಶ್ರೀಲಂಕಾವು ಸ್ಪಷ್ಟಪಡಿಸಿದೆ, ಭಾರತದ ಬೆಂಬಲಕ್ಕೆ ತಾವು ಯಾವುದೇ ಕೆಲಸವನ್ನ ಮಾಡಲು ಸಿದ್ಧವಿದ್ದೀವಿ. ಈ ಕಥೆಯ ಆಳವನ್ನ ಸ್ವಲ್ಪ ತಿಳಿಯಿರಿ. ಶ್ರೀಲಂಕಾದ ಸ್ಥಿತಿ ಕಳೆದ ಕೆಲವು ವರ್ಷಗಳಲ್ಲಿ ಎಷ್ಟೊಂದು ಕೆಟ್ಟು ಹೋಗಿದೆ ಅಂದ್ರೆ ಅಲ್ಲಿ ವಿದ್ಯುತ್ ನಿಂದ ಹಿಡಿದು ಪೆಟ್ರೋಲ್ನವರೆಗೆ ತೀವ್ರ ಕೊರತೆಯಾಗಿತ್ತು. ವಿದೇಶಿ ವಿನಿಮಯ ಭಂಡಾರ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಚೀನಾವು ಹಂಬೋಟೋಟ ಮುಂತಾದ ಬಂದರುಗಳನ್ನು ನಿರ್ಮಿಸಿ ಶ್ರೀಲಂಕಾವನ್ನ ಎಂತಹ ಬಲೆಯಲ್ಲಿ ಸಿಕ್ಕಿಸ್ತು ಅಂದರೆ ಅದು ತನ್ನ ಹಕ್ಕುಗಳನ್ನು ಕೂಡ ಮರೆತು ಹೋಗಿತ್ತು. ಆದ್ರೆ ಶ್ರೀಲಂಕಾದ ಜನರು ರಸ್ತೆಗಳಲ್ಲಿ ಇಳಿದು ಪ್ರತಿಭಟಿಸುತ್ತಿದ್ದಾಗ ಭಾರತವು ಯಾವುದೇ ಸ್ವಾರ್ಥವಿಲ್ಲದೆ $4 ಬಿಲಿಯನ್ ಗಿಂತ ಹೆಚ್ಚು ಸಹಾಯ ನೀಡಿತು. ಇದರಲ್ಲಿ ಕ್ರೆಡಿಟ್ ಲೈನ್ ಮೂಲಕ ಪೆಟ್ರೋಲ್, ಡೀಸೆಲ್, ಔಷಧಿಗಳು ಮತ್ತು ಆಹಾರ ಸಾಮಗ್ರಿಗಳು ಸೇರಿದ್ದವು. ಭಾರತದ ಈ ಕ್ರಮವು ಶ್ರೀಲಂಕಾದ ಜನರ ಹೃದಯದಲ್ಲಿ ಭಾರತಕ್ಕೆ ಒಂದು ಅಂತಹ ಸ್ಥಾನವನ್ನ ನೀಡಿದೆ. ಅದು ಯಾವುದೇ ಇತರ ದೇಶವು ಅಳಿಸಲಾರದು. ಇರಾನ್ ಅಮೆರಿಕದ ನಡುವಿನ ಹೆಚ್ಚುತ್ತಿರುವ ಉದ್ವಿಗ್ನತೆಯು ಜಾಗತಿಕ ಮಾರುಕಟ್ಟೆಯಲ್ಲಿ ಉಂಟು ಮಾಡಿದ ಅಸ್ಥಿರತೆಯ ನೇರ ಪರಿಣಾಮ ದಕ್ಷಿಣ ಏಷ್ಯಾದ ಮೇಲೆ ಬೀಳುತ್ತೆ. ಇರಾನ್ನಿಂದ ಬರುವ ತೈಲ ಸರಬರಾಜಿನ ಮೇಲೆ ತಡೆ ಬಿದ್ದಾಗ ಶ್ರೀಲಂಕಾ ಹಾಗೂ ಮುಂತಾದ ದೇಶಗಳು ತೀವ್ರವಾಗಿ ಆತಂಕಗೊಂಡಿದ್ದವು. ಅಂತಹ ಸಮಯದಲ್ಲಿ ಭಾರತವು ತನ್ನ ಎನರ್ಜಿ ಸೆಕ್ಯೂರಿಟಿಯ ಚಿಂತೆಯನ್ನ ಬಿಟ್ಟು ಶ್ರೀಲಂಕಾಗೆ ತೈಲ ಸರಬರಾಜು ಮುಂದುವರಿಸಿತು. ಭಾರತವು ಸ್ಪಷ್ಟ ಸಂದೇಶ ನೀಡಿತು, ಪಕ್ಕದ ಮನೆಯಲ್ಲಿ ಅಂಧಕಾರವಿದ್ರೆ ನಾವು ನೆಮ್ಮದಿಯಿಂದ ಕುಳಿತುಕೊಳ್ಳುವುದಿಲ್ಲ. ಭಾರತದ ಈ ನಿಷ್ಪಕ್ಷಪಾತ ಮತ್ತು ನಿಸ್ವಾರ್ಥ ನೀತಿಯ ಫಲಿತಾಂಶವಾಗಿ ಇಂದು ಶ್ರೀಲಂಕಾದ ಸರ್ಕಾರ ಮತ್ತು ಅಲ್ಲಿನ ನ್ಯಾಯಾಲಯಗಳು ಭಾರತೀಯ ಮೀನುಗಾರರ ವಿಷಯದಲ್ಲಿ ಮೃದು ಧೋರಣೆಯನ್ನು ತಾಳ್ತಿವೆ. ಅನುಚಿತವಾಗಿ ಸಮುದ್ರ ಗಡಿ ದಾಟಿ ಹೋಗ್ತಿದ್ದ ಮೀನುಗಾರರು ವರ್ಷಗಳ ಕಾಲ ಜೈಲಿನಲ್ಲಿ ಕೊಳಿತಾ ಇದ್ರು. ಇಂದು ಶ್ರೀಲಂಕಾವು ಅವರನ್ನ ಗೌರವಿತವಾಗಿ ಬಿಡುಗಡೆ ಮಾಡ್ತಾ ಇದೆ. ಈ ಬಿಡುಗಡೆ ಯಾವುದೇ ಸಾಮಾನ್ಯ ಘಟನೆಯಲ್ಲ. ಶ್ರೀಲಂಕಾದ ನೌಕಾಪಡೆ ಸಾಮಾನ್ಯವಾಗಿ ಭಾರತೀಯ ಮೀನುಗಾರರನ್ನ ಗಡಿ ಉಲ್ಲಂಘನೆಯ ಆರೋಪದಲ್ಲಿ ಬಂಧಿಸ್ತಾ ಇತ್ತು. ಇದರಿಂದ ಎರಡೂ ದೇಶಗಳ ನಡುವಿನ ಸಂಬಂಧಗಳಲ್ಲಿ ಕಹಿ ಉಂಟಾಗಿತ್ತು. ಆದ್ರೆ ಈ ಬಾರಿ ವಾತಾವರಣ ಬದಲಾಗಿದೆ. ಶ್ರೀಲಂಕಾವು ಕೇವಲ 30 ಮೀನುಗಾರರನ್ನ ಬಿಡುಗಡೆ ಮಾಡಿದ್ದಲ್ಲದೆ ಅವರ ದೋಣಿಗಳ ವಿಷಯದಲ್ಲೂ ಸಕಾರಾತ್ಮಕ ಧೋರಣೆಯನ್ನು ತಾಳಿದೆ. ಇದೆಲ್ಲವೂ ಸಾಧ್ಯವಾದದ್ದು ಭಾರತದ ಸಾಫ್ಟ್ ಪವರ್ನಿಂದಾಗಿ. ಇದನ್ನ ಪ್ರಧಾನಿ ಮೋದಿ ಮತ್ತು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಕಳೆದ ಕೆಲವು ವರ್ಷಗಳಲ್ಲಿ ಬಹಳ ಬಲವಾಗಿ ನಿರ್ಮಿಸಿದ್ದಾರೆ. ಶ್ರೀಲಂಕಾವು ಈಗ ಅರ್ಥ ಮಾಡ್ಕೊಂಡಿದೆ, ಚೀನಾ ಕೇವಲ ಭೂಮಿಯನ್ನ ಕಬ್ಜಾ ಮಾಡಬಲ್ಲದು, ಆದ್ರೆ ಭಾರತ ಸಂಬಂಧಗಳನ್ನ ಕಾಯ್ದುಕೊಳ್ಳುತ್ತೆ. 2026ರಲ್ಲಿ ಭಾರತವು ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕತೆಯಾಗುವ ಹಾದಿಯಲ್ಲಿದೆ. ಭಾರತ ಎಷ್ಟೊಂದು ಬೆಳೆಯುತ್ತಿದೆ ಅಂದ್ರೆ ಅಮೆರಿಕ, ರಷ್ಯಾ ಹಾಗೂ ಮುಂತಾದ ದೇಶಗಳು ಏಷ್ಯಾದಲ್ಲಿ ಯಾವುದೇ ದೊಡ್ಡ ಹೆಜ್ಜೆ ಇಡುವ ಮೊದಲು ಭಾರತದ ಸಲಹೆಯನ್ನ ಕೇಳುತ್ತೆ. ಶ್ರೀಲಂಕಾಗೆ ನೀಡಿದ ಸಹಾಯವು ವಾಸ್ತವವಾಗಿ ಒಂದು ಹೂಡಿಕೆಯಾಗಿತ್ತು. ಅದು ವಿಶ್ವಾಸದ ಹೂಡಿಕೆ. ಇರಾನ್ ಅಮೆರಿಕ ಯುದ್ಧದ ಆಹ್ವಾನದಿಂದ ಇಡೀ ವಿಶ್ವ ನಡುಗ್ತಾ ಇದ್ದಾಗ ಭಾರತವು ಶ್ರೀಲಂಕಾದೊಂದಿಗೆ ಸೇರಿ ತನ್ನ ಸಮುದ್ರ ಗಡಿಗಳನ್ನು ರಕ್ಷಿಸಿಕೊಳ್ಳುತ್ತಿದೆ. ಕೊಲಂಬೋ ಬಂದರಿನಲ್ಲಿ ಭಾರತದ ಹೆಚ್ಚುತ್ತಿರುವ ಪ್ರಭಾವ ಮತ್ತು ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಭಾರತದ ಪಾಲು ಚೀನಾದ ಎದೆಯಲ್ಲಿ ಭಯವನ್ನ ತಂದಿದೆ. ಚೀನಾವು ಶ್ರೀಲಂಕಾವನ್ನ ಭಾರತದ ವಿರುದ್ಧ ಬಳಸಬೇಕು ಎಂದು ಭಾವಿಸಿತ್ತು.
ಆದ್ರೆ ಇಂದು ಪ್ಲೇಟ್ ಸಂಪೂರ್ಣವಾಗಿ ತಿರುಗಿದೆ. ಶ್ರೀಲಂಕಾದ ಅಧ್ಯಕ್ಷ ಮತ್ತು ಅಲ್ಲಿನ ಆಡಳಿತವು ಪದೇ ಪದೇ ಹೇಳ್ತಾ ಇದೆ, ಭಾರತವು ಅವರಿಗೆ ದೊಡ್ಡ ಅಣ್ಣನಂತಿದೆ. ಭಾರತವು ಕೇವಲ ಹಣದಿಂದ ಸಹಾಯ ಮಾಡಲಿಲ್ಲ, ಬದಲಿಗೆ ಕಷ್ಟದ ಸಮಯದಲ್ಲಿ ತಾಂತ್ರಿಕ ಸಲಹೆ ಮತ್ತು ಗೊಬ್ಬರ ಸರಬರಾಜು ಮಾಡಿ ಅಲ್ಲಿನ ಕೃಷಿಯನ್ನ ಮತ್ತೆ ಹಳೆಯ ಹಾದಿಗೆ ತಂದಿತು. ಭಾರತದ ಈ ಮಾಸ್ಟರ್ ಸ್ಟ್ರೋಕ್ ಶ್ರೀಲಂಕಾವನ್ನ ಚೀನಾದ ಸಾಲದ ಬಲೆಯಿಂದ ಹೊರತರುವಲ್ಲಿ ದೊಡ್ಡ ಪಾತ್ರ ವಹಿಸಿದೆ. ಇಂದು ಶ್ರೀಲಂಕಾವು ಭಾರತೀಯ ಮೀನುಗಾರರನ್ನ ಬಿಡುಗಡೆ ಮಾಡಿದ್ದರಿಂದ ಇಡೀ ವಿಶ್ವಕ್ಕೆ ಸಂದೇಶ ಹೋಗಿದೆ. ಭಾರತ ತನ್ನ ಜನರ ಸುರಕ್ಷತೆಗಾಗಿ ಯಾವುದೇ ಹಂತಕ್ಕೆ ಹೋಗಬಲ್ಲದು ಮತ್ತು ತನ್ನ ಸ್ನೇಹಿತರನ್ನ ಎಂದಿಗೂ ಮರೆಯೋದಿಲ್ಲ. ಈ ಮೀನುಗಾರರ ವಿಷಯವು ವರ್ಷಗಳಿಂದ ಭಾರತ ಮತ್ತು ಶ್ರೀಲಂಕಾದ ನಡುವೆ ದೊಡ್ಡ ತಲೆನೋವಾಗಿತ್ತು. ತಮಿಳುನಾಡಿನ ಮೀನುಗಾರರು ಜೀವನೋಪಾಯದ ಹುಡುಕಾಟದಲ್ಲಿ ಶ್ರೀಲಂಕಾದ ಅಧಿಕಾರ ವ್ಯಾಪ್ತಿಯಲ್ಲಿರುವ ಪ್ರದೇಶಗಳಿಗೆ ಹೋಗ್ತಾ ಇದ್ರು. ಅಲ್ಲಿನ ನೌಕಾಪಡೆ ಸಾಮಾನ್ಯವಾಗಿ ಕಠಿಣ ಕ್ರಮ ತೆಗೆದುಕೊಳ್ತಾ ಇತ್ತು. ಆದರೆ ಭಾರತವು ಕಳೆದ ಕೆಲವು ತಿಂಗಳುಗಳಲ್ಲಿ ಶ್ರೀಲಂಕಾದೊಂದಿಗೆ ಡಿಪ್ಲೊಮ್ಯಾಟಿಕ್ ಮಾತುಕತೆ ನಡೆಸಿ ಅವರ ಆರ್ಥಿಕ ಸಂಕಷ್ಟದಿಂದ ಹೊರತಂದಿದ್ದರಿಂದ ಅಲ್ಲಿನ ವ್ಯವಸ್ಥೆಯನ್ನ ಭಾರತದತ್ತ ವಿಶ್ವಾಸ ಹೆಚ್ಚಿಸಿತು. ಶ್ರೀಲಂಕಾವು ಈಗ ಅರ್ಥ ಮಾಡ್ಕೊಂಡಿದೆ, ಅದರ ಒಳಿತು ಭಾರತದೊಂದಿಗೆ ಸೇರೋದ್ರಲ್ಲಿದೆ, ದೂರದಲ್ಲಿರುವ ಯಾವುದೇ ದೇಶದ ಮಾತಿನಂತೆ ನೃತ್ಯ ಮಾಡುವುದರಲ್ಲಿಲ್ಲ. ಇರಾನ್ ಅಮೆರಿಕ ಸಂಕಷ್ಟದಿಂದಾಗಿ ವಿಶ್ವವು ಎರಡು ಗುಂಪುಗಳಾಗಿ ವಿಭಜಿತವಾಗುತ್ತಿರುವಂತೆ ಕಾಣ್ತಾ ಇದ್ದಾಗ ಭಾರತವು ತಟಸ್ಥ ಆದರೆ ಬಲವಾದ ಧೋರಣೆಯನ್ನು ತಾಳಿದೆ. ಭಾರತವು ಸ್ಪಷ್ಟಪಡಿಸಿದೆ, ಯಾರ ಒತ್ತಡಕ್ಕೂ ಒಳಗಾಗಿ ತನ್ನ ನಿರ್ಧಾರಗಳನ್ನ ಬದಲಾಯಿಸಲಿಲ್ಲ. ಶ್ರೀಲಂಕಾಗೆ ತೈಲ ಕಳಿಸುವ ಮೂಲಕ ಭಾರತವು ಅದರ ಆರ್ಥಿಕತೆಗೆ ಬೆಂಬಲ ನೀಡಿದ್ದಲ್ಲದೆ ಹಿಂದೂ ಮಹಾಸಾಗರದ ಈ ಪ್ರದೇಶದಲ್ಲಿ ಶಾಂತಿ ಕಾಯ್ದುಕೊಳ್ಳುವುದು ಖಚಿತಪಡಿಸಿದೆ. ಶ್ರೀಲಂಕಾದಲ್ಲಿ ಅಸ್ಥಿರತೆ ಬಂದಿದ್ರೆ ಅದರ ಲಾಭವನ್ನ ಚೀನಾ ಮುಂತಾದ ದೇಶಗಳು ಪಡೆಯುತ್ತಿದ್ದವು. ಇದು ಭಾರತಕ್ಕೆ ದೊಡ್ಡ ಭದ್ರತಾ ಅಪಾಯವಾಗಿತ್ತು. ಭಾರತವು ತನ್ನ ಚಾತುರ್ಯ ಮತ್ತು ದೂರದೃಷ್ಟಿಯಿಂದ ಈ ಅಪಾಯವನ್ನ ತಪ್ಪಿಸಿದೆ. ಇಂದು ಬಿಡುಗಡೆಯಾದ ಈ 30 ಮೀನುಗಾರರು ತಮ್ಮ ಮನೆಗೆ ಮರಳುವಾಗ ಅವರ ಕುಟುಂಬಗಳ ಕಣ್ಣುಗಳಲ್ಲಿರುವ ಕಣ್ಣೀರು ಭಾರತದ ವಿಜಯಕ್ಕೆ ಸಾಕ್ಷಿಯಾಗುತ್ತೆ. ಇದು ಭಾರತವು ಶ್ರೀಲಂಕಾದ ಮನಸ್ಸಿನಲ್ಲಿ ಸೃಷ್ಟಿಸಿದ ವಿಶ್ವಾಸದ ವಿಜಯವಾಗಿದೆ. ಶ್ರೀಲಂಕಾವು ಭಾರತದ ಬೆಂಬಲಕ್ಕೆ ತಾನು ಯಾವುದೇ ಕೆಲಸ ಮಾಡಲು ಸಿದ್ಧ ಎಂದು ಹೇಳುವುದು ಸಾಮಾನ್ಯ ಹೇಳಿಕೆಯಲ್ಲ. ಇದು ಚೀನಾವು ಶ್ರೀಲಂಕಾವನ್ನ ಭಾರತದ ವಿರುದ್ಧ ಎತ್ತಿ ಕಟ್ಟಲು ಮಾಡಿದ ಎಲ್ಲಾ ಪ್ರಯತ್ನಗಳ ಮೇಲೆ ನೀರು ಹಾಕುವಂತಿದೆ. ಭಾರತದ ಈ ಉಪಕಾರಕ್ಕೆ ಪ್ರತಿಫಲ ಕೊಡುವ ಶ್ರೀಲಂಕಾದ ವಿಧಾನ ತೋರಿಸುತ್ತೆ. ಇಂದಿಗೂ ಜಗತ್ತಿನಲ್ಲಿ ಪ್ರಾಮಾಣಿಕತೆ ಮತ್ತು ಸ್ನೇಹದ ಮಹತ್ವವಿದೆ. ಭಾರತದ ಈ ತಂತ್ರವು ಭವಿಷ್ಯದಲ್ಲಿ ಹಿಂದೂ ಮಹಾಸಾಗರದ ಬಾಸ್ ಯಾರು ಎಂಬುದನ್ನ ಸ್ಪಷ್ಟಪಡಿಸಿದೆ. ಚೀನಾವು ತನ್ನ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಮೂಲಕ ಶ್ರೀಲಂಕಾವನ್ನ ಗುಲಾಮಗೊಳಿಸುವ ಪ್ರಯತ್ನ ಮಾಡಿತ್ತು. ಆದರೆ ಭಾರತವು ತನ್ನ ಸಾಗರ್ ಅಂದ್ರೆ ಸೆಕ್ಯೂರಿಟಿ ಅಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜಿಯನ್ ನೀತಿಯ ಮೂಲಕ ಎಲ್ಲರೊಂದಿಗೆ ಮತ್ತು ಎಲ್ಲರ ಅಭಿವೃದ್ಧಿಯನ್ನ ಖಚಿತಪಡಿಸಿದೆ. 2026ರ ಹೊಸ ಭಾರತವು ಇಂದು ಯಾರಿಗೂ ಹೆದರುವುದಿಲ್ಲ, ಬದಲಿಗೆ ತನ್ನ ಶತ್ರುಗಳ ಮೇಲೆ ವಿಶ್ವವನ್ನೇ ನಡೆಸ್ತಾ ಇದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದಲ್ಲಿ ಇತರ ದೇಶಗಳು ತಮ್ಮ ಆರ್ಥಿಕತೆಯನ್ನ ರಕ್ಷಿಸುವಲ್ಲಿ ತೊಡಗಿರುವಾಗ ಭಾರತವು ತನ್ನ ಪಕ್ಕದ ದೇಶದ ಕೈ ಹಿಡಿದು ಅದು ಮುಳುಗುವುದನ್ನ ತಡೆದಿದೆ. ಶ್ರೀಲಂಕಾದಿಂದ ಭಾರತೀಯ ಮೀನುಗಾರರನ್ನ ಯಾವುದೇ ಸಮಸ್ಯೆ ಇಲ್ಲದೆ ಬಿಡುಗಡೆ ಮಾಡುವುದು ಭಾರತದ ದೊಡ್ಡ ಕೂಟನೀತಿಯ ವಿಜಯವಾಗಿ ಪರಿಗಣಿಸಲಾಗುತ್ತಿದೆ. ಇದರ ನೇರ ಸಂದೇಶವೇನೆಂದ್ರೆ ಭಾರತದ ಸಹಾಯ ಎಂದಿಗೂ ವ್ಯರ್ಥವಾಗೋದಿಲ್ಲ. ಶ್ರೀಲಂಕಾದ ಜನರು ಇಂದು ರಸ್ತೆಗಳಲ್ಲಿ ಭಾರತದ ಧ್ವಜ ಹಿಡಿದು ಭಾರತಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಅಲ್ಲಿನ ರಸ್ತೆಗಳಲ್ಲಿ ಓಡುವ ಬಸ್ಗಳು ಮತ್ತು ವಾಹನಗಳು ಇಂದು ಭಾರತ ಕಳಿಸಿದ ಪೆಟ್ರೋಲ್ ನಿಂದ ಓಡ್ತಾ ಇವೆ. ಅಲ್ಲಿನ ಆಸ್ಪತ್ರೆಗಳಲ್ಲಿ ಭಾರತದ ಔಷಧಿಗಳಿವೆ ಮತ್ತು ಅಲ್ಲಿನ ಹೊಲಗಳಲ್ಲಿ ಭಾರತದ ಗೊಬ್ಬರವಿದೆ. ಇಂತಹ ಸ್ಥಿತಿಯಲ್ಲಿ ಶ್ರೀಲಂಕಾವು ಭಾರತದ ಕಡೆ ಒಲವು ತೋರುವುದು ಸಹಜವಾಗಿದೆ. ಈಗ ಮೀನುಗಾರರ ಬಗ್ಗೆ ಮಾತನಾಡೋಣ. ಇವರಿಗೆ ಈ ಬಿಡುಗಡೆ ಪುನರ್ಜನ್ಮಕ್ಕಿಂತ ಕಡಿಮೆ ಏನಿಲ್ಲ. ಸಮುದ್ರದ ಅಲೆಗಳ ನಡುವೆ ತಮ್ಮ ಜೀವವನ್ನ ಅಪಾಯಕ್ಕೆ ಒಡ್ಡಿ ಕುಟುಂಬದ ಪೋಷಣೆ ಮಾಡುವ ಇವರು ಬಂಧಿತರಾದಾಗ ಅವರ ಕುಟುಂಬಗಳಿಗೆ ಇವರು ಎಂದಿಗೂ ಹಿಂತಿರುಗಿ ಬರೋದಿಲ್ಲ ಅಂತ ಅನ್ಸಿತ್ತು. ಆದ್ರೆ ಭಾರತ ಸರ್ಕಾರವು ಪರದೆಯ ಹಿಂದಿನಿಂದ ಅಂತಹ ತಂತ್ರ ಮಾಡಿತು. ಅದರಿಂದ ಶ್ರೀಲಂಕಾವು ಬಾಗಬೇಕಾಯಿತು. ಭಾರತವು ಶ್ರೀಲಂಕಾಗೆ ಸ್ಪಷ್ಟವಾಗಿ ತಿಳಿಸಿತು, ಮೀನುಗಾರರ ವಿಷಯ ಮಾನವೀಯವಾಗಿದೆ ಮತ್ತು ಅದನ್ನು ಅದೇ ದೃಷ್ಟಿಕೋನದಿಂದ ನೋಡಬೇಕು. ಶ್ರೀಲಂಕಾವು ಭಾರತದ ಮಾತನ್ನು ಒಪ್ಪಿಕೊಂಡಿತು ಮತ್ತು ಇಂದು ಆ ಮೀನುಗಾರರು ಸ್ವತಂತ್ರವಾಗಿದ್ದಾರೆ. ಈ ಸಂಪೂರ್ಣ ಘಟನೆ ತೋರಿಸುತ್ತೆ ಭಾರತವು ಇಂದು ಜಾಗತಿಕ ರಾಜಕೀಯವನ್ನ ಹೇಗೆ ನಾಯಕತ್ವ ವಹಿಸುತ್ತದೆ ಎಂಬುದನ್ನ. ಒಂದು ಕಡೆ ನಾವು ರಷ್ಯಾ ಯುಕ್ರೇನ್ ನಡುವೆ ಶಾಂತಿಯ ಬಗ್ಗೆ ಮಾತನಾಡುತ್ತೀವಿ, ಇನ್ನೊಂದು ಕಡೆ ಇರಾನ್ ಅಮೆರಿಕ ಉದ್ವಿಗ್ನತೆಯ ನಡುವೆ ನಮ್ಮ ಶಕ್ತಿಯ ಅಗತ್ಯಗಳನ್ನ ಪೂರೈಸ್ತೀವಿ ಮತ್ತು ಮೂರನೇ ಕಡೆ ನಮ್ಮ ಪಕ್ಕದ ದೇಶಗಳಿಗೆ ಇಷ್ಟೊಂದು ದೊಡ್ಡ ಸಹಾಯ ಮಾಡುತ್ತೇವೆ ಎಂದು ಅವರು ನಮಗಾಗಿ ಯಾವುದೇ ಕೆಲಸ ಮಾಡಲು ಸಿದ್ಧರಾಗಿರ್ತಾರೆ. ಇದೇ ಭಾರತದ ಬೆಳೆಯುತ್ತಿರುವ ಪ್ರಭಾವ. ಶ್ರೀಲಂಕಾದೊಂದಿಗಿನ ಭಾರತದ ಸಂಬಂಧಗಳು ಈಗ ಹೊಸ ಅಧ್ಯಾಯವನ್ನ ಪ್ರವೇಶಿಸಿವೆ. ಅಲ್ಲಿ ವಿಶ್ವಾಸವೇ ಅತ್ಯುನ್ನತವಾಗಿದೆ. ಚೀನಾ ಯೋಚನೆ ಮಾಡ್ತಾ ಕೂತ್ಕೊಂಡಿದೆ. ಅದು ಶ್ರೀಲಂಕಾಗೆ ನೀಡಿದ ಸಾಲವನ್ನ ವಸೂಲಿ ಮಾಡಲು ಶ್ರೀಲಂಕಾ
ಶ್ರೀಲಂಕಾದ ಭೂಮಿಯನ್ನ ಕೇಳಿತು. ಆದ್ರೆ ಭಾರತವು ಶ್ರೀಲಂಕಾಗೆ ಹಣವನ್ನ ನೀಡಿ ಅದು ತನ್ನ ಸಾಲವನ್ನ ತೀರಿಸಿಕೊಳ್ಳುವಂತೆ ಮತ್ತು ತನ್ನ ಸಾರ್ವಭೌಮತ್ವವನ್ನ ಉಳಿಸಿಕೊಳ್ಳುವಂತೆ ಮಾಡಿತು. ಇದೇ ಶತ್ರು ಮತ್ತು ಸತ್ಯದ ಸ್ನೇಹಿತನ ನಡುವಿನ ವ್ಯತ್ಯಾಸ ಶ್ರೀಲಂಕಾವು ಈಗ ಅರ್ಥ ಮಾಡ್ಕೊಂಡಿದೆ. ಕಷ್ಟದ ಗಳಿಗೆಯಲ್ಲಿ ಯಾರು ತನ್ನೊಂದಿಗೆ ನಿಂತಿದ್ದರು ಎಂಬುದನ್ನ ಇಂದು ಶ್ರೀಲಂಕಾದ ಪ್ರತಿ ಮಗುವು ತಿಳ್ಕೊಂಡಿದೆ. ಭಾರತವಿಲ್ಲದೆ ಇದ್ರೆ ಶ್ರೀಲಂಕಾ ಇಂದು ಒಂದು ದೇಶವಾಗಿ ಬದುಕ್ತಾ ಇರಲಿಲ್ಲ. ಇರಾನ್ ಮತ್ತು ಅಮೆರಿಕದ ನಡುವಿನ ಉದ್ವಿಗ್ನತೆಯು ಇಡೀ ವಿಶ್ವದಲ್ಲಿ ತೈಲ ಸಂಕಷ್ಟವನ್ನ ಗಾಢಗೊಳಿಸಿದೆ. ತೈಲ ಬೆಲೆಗಳ ಏರಿಕೆಯಿಂದ ಸಣ್ಣ ದೇಶಗಳ ರೆಕ್ಕೆ ಮುರಿದಿದೆ. ಶ್ರೀಲಂಕಾದ ಸ್ಥಿತಿ ಅತ್ಯಂತ ದುರ್ಬಲವಾಗಿತ್ತು, ಯಾಕಂದ್ರೆ ಅದಕ್ಕೆ ತೈಲ ಖರೀದಿಸಲು ಡಾಲರ್ಗಳು ಇರಲಿಲ್ಲ. ಭಾರತವು ಈ ಸಂಕಷ್ಟವನ್ನ ಗುರುತಿಸಿ ತಕ್ಷಣ ಸಹಾಯ ಕೈಚಾಚಿತು. ಭಾರತವು ಕೇವಲ ತೈಲ ಕಳಿಸೋದಿಲ್ಲ, ಬದಲಿಗೆ ತನ್ನ ಕರೆನ್ಸಿಯಲ್ಲಿ ವ್ಯಾಪಾರ ಮಾಡುವ ಸೌಲಭ್ಯವನ್ನ ನೀಡಿತು. ಈ ಒಂದು ನಿರ್ಧಾರವು ಶ್ರೀಲಂಕಾವನ್ನ ಪೂರ್ಣವಾಗಿ ಭಾರತದ ಭಕ್ತನಾಗಿ ಮಾಡಿದೆ. ಮೀನುಗಾರರ ಬಿಡುಗಡೆಯ ನಂತರ ಭಾರತ ಮತ್ತು ಶ್ರೀಲಂಕಾದ ನಡುವೆ ಇನ್ನೂ ಕೆಲವು ದೊಡ್ಡ ಒಪ್ಪಂದಗಳ ಅವಕಾಶಗಳಿವೆ. ರಕ್ಷಣಾ ಕ್ಷೇತ್ರದಿಂದ ಹಿಡಿದು ನವೀಕರಣ ಶಕ್ತಿಯವರೆಗೆ ಭಾರತವು ಶ್ರೀಲಂಕಾದಲ್ಲಿ ದೊಡ್ಡ ಹೂಡಿಕೆ ಮಾಡ್ತಿದೆ. ಅದಾನಿ ಗ್ರೂಪ್ನ ಶ್ರೀಲಂಕಾ ಬಂದರುಗಳು ಮತ್ತು ವಿಂಡ್ ಎನರ್ಜಿ ಪ್ರಾಜೆಕ್ಟ್ಗಳಲ್ಲಿ ಹೂಡಿಕೆ ಈ ತಂತ್ರದ ಭಾಗವಾಗಿದೆ. ಭಾರತವು ಬಯಸುತ್ತದೆ ಶ್ರೀಲಂಕಾ ಆರ್ಥಿಕವಾಗಿ ಇಷ್ಟೊಂದು ಬಲವಾಗಬೇಕೆಂದು ಮತ್ತೆ ಎಂದಿಗೂ ಚೀನಾದಂತಹ ದೇಶಗಳ ಮುಂದೆ ಕೈ ಚಾಚಬಾರದು. ಶ್ರೀಲಂಕಾದ ಭಾರತದತ್ತ ಬದಲಾಗುತ್ತಿರುವ ಧೋರಣೆಯು ದಕ್ಷಿಣ ಏಷ್ಯಾದ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತದೆ. ಇಂದಿನ ಭಾರತವು 1990ರ ಭಾರತವಲ್ಲ, ಅದು ಮೌನವಾಗಿ ನೋಡುತ್ತಾ ಕುಳಿತಿರ್ತಾ ಇತ್ತು. ಇಂದಿನ ಭಾರತ ಕ್ರಿಯೆ ತೆಗೆದುಕೊಳ್ಳುತ್ತೆ. ನಮ್ಮ ಜನರಿಗೆ ಬೇರೆ ಯಾವುದೇ ದೇಶದಲ್ಲಿ ತೊಂದರೆಯಾದರೆ ನಮ್ಮ ಸರ್ಕಾರ ಪೂರ್ಣ ಶಕ್ತಿಯನ್ನ ತೊಡಗಿಸುತ್ತೆ. ಶ್ರೀಲಂಕಾದ ವಿಷಯದಲ್ಲೂ ಅದೇ ಆಗಿದೆ. ಕೂಟನೀತಿಯ ಮೇಜಿನಲ್ಲಿ ಭಾರತದ ಅಧಿಕಾರಿಗಳು ಕುಳಿತಾಗ ಅವರ ಹಿಂದೆ 140 ಕೋಟಿ ಜನರ ಶಕ್ತಿ ಮತ್ತು ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯ ಬ್ಯಾಕಪ್ ಇರುತ್ತೆ. ಶ್ರೀಲಂಕಾಗೆ ತಿಳಿದಿದೆ ಭಾರತದೊಂದಿಗಿನ ಸ್ನೇಹದಲ್ಲ, ಅದರ ಭವಿಷ್ಯ ಸುರಕ್ಷಿತವಾಗಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.